ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಬಿಹಾರದ ಅಸೆಂಬ್ಲಿ ಚುನಾವಣೆ ಫಲಿತಾಂಶ ಹಲವು ಹೊಸ ರಾಜಕೀಯ ಸಂಗತಿಗಳನ್ನು ಹೇಳ್ತಾ ಇದೆ. NDA ಮೈತ್ರಿಕೂಟದ ಭರ್ಜರಿ ವಿಜಯಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದರೆ ಇಂಡಿಯಾ ಒಕ್ಕೂಟದ ಹುಳುಕುಗಳೆಲ್ಲ ಎದ್ದು ಕಾಣಿಸ್ತಾ ಇದೆ. ಬಿಹಾರದಲ್ಲಿ NDA ಕೂಟದ ಪಕ್ಷಗಳು ತಮ್ಮ ಮೈತ್ರಿ ಧರ್ಮವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿವೆ. ಆದರೆ ಇಂಡಿಯಾ ಒಕ್ಕೂಟದ ಪಕ್ಷಗಳು ಮಾತ್ರ ತಮ್ಮ ಮೈತ್ರಿ ಧರ್ಮದ ನಿಯಮಗಳನ್ನು ಪಾಲಿಸುವಲ್ಲಿ ಸೋತು ಹೋಗಿದೆ. ಇಂಡಿಯಾ ಒಕ್ಕೂಟದ ದಯನೀಯ ಸೋಲಿನಲ್ಲಿ ಅಸದುದ್ದೀನ್ ಒವೈಸಿ ಪಾತ್ರ ಏನು ಅನ್ನೋದು ಈಗ ಚರ್ಚೆಯ ವಿಷಯವಾಗಿದೆ. ಮುಖ್ಯವಾಗಿ ಸೀಮಾಂಚಲ ಪ್ರದೇಶದಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಒವೈಸಿ ಬಹಳ ದೊಡ್ಡ ಹೊಡೆತವೊಂದನ್ನು ನೀಡಿದ್ದಾರೆ. ಬಿಹಾರದ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆದ್ದದ್ದು ಬರೀ 6 ಸೀಟು. ಒವೈಸಿ ಅವರ MYM 5 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಅಂದರೆ ಕಾಂಗ್ರೆಸ್ ಎಂಬ ರಾಷ್ಟ್ರೀಯ ಪಕ್ಷಕ್ಕೆ ಬಿಹಾರದಲ್ಲಿ MIM ಸರಿಸಮಾನವಾದಂತಹ ಸ್ಪರ್ಧಿ ಎನ್ನುವಂತಹ ಪರಿಸ್ಥಿತಿ ಉಂಟಾಗಿದೆ. ಕಾಂಗ್ರೆಸ್ ಮತ್ತು RJDಯದ್ದು ಇಂಡಿಯಾ ಒಕ್ಕೂಟ. ಒವೈಸಿ ಕೂಡ ತಮ್ಮದೇ ಆದಂತಹ ಒಂದು ಮೈತ್ರಿಕೂಟವನ್ನು ಮಾಡಿಕೊಂಡಿದ್ದಾರೆ. ಆಜಾದ್ ಸಮಾಜ್ ಪಾರ್ಟಿ ಮತ್ತು ಅಪ್ನಾ ಜನತಾ ಪಾರ್ಟಿ ಜೊತೆಗೆ ಸೇರಿ ಅವರು ರಚಿಸಿದಂತಹ ಮೈತ್ರಿಕೂಟದ ಹೆಸರು ಗ್ರ್ಯಾಂಡ್ ಡೆಮಾಕ್ರೆಟಿಕ್ ಅಲಯನ್ಸ್. ಈ ಅಲಯನ್ಸ್ ಒಟ್ಟು 54 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿತು. ಒವೈಸಿ ಅವರ MIM 25 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ 5 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಅಲಯನ್ಸ್ನ ಉಳಿದ 2 ಪಕ್ಷಗಳಿಗೆ ಯಾವ ಸ್ಥಾನವೂ ಸಿಕ್ಕಿಲ್ಲ. ಕಾಂಗ್ರೆಸ್ ಜೊತೆಗೆ ಹೋಲಿಸಿದರೆ ಒವೈಸಿ ಪಕ್ಷದ ಸಾಧನೆ ಇಲ್ಲಿ ಗಮನಾರ್ಹ ಅಂತ ಹೇಳ್ಬೋದು. ಕಾಂಗ್ರೆಸ್ 61 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ 6 ಸ್ಥಾನಗಳನ್ನು ಗೆದ್ದುಕೊಂಡರೆ MIM 25 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ 5 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಇಲ್ಲಿ ಕಾಂಗ್ರೆಸ್ ಮತ್ತು MIM ಅನ್ನು ಹೋಲಿಸೋದಕ್ಕೆ ಕಾರಣಗಳಿವೆ. ಸೀಮಾಂಚಲ ಪ್ರದೇಶದಲ್ಲಿ ಮುಸ್ಲಿಮರದ್ದೇ ಬಹಳ ದೊಡ್ಡ ಪ್ರಾಬಲ್ಯ. ಅಲ್ಲೇ 2 ಪಕ್ಷಗಳು ಗೆಲುವಿನ ಲೆಕ್ಕಾಚಾರ ಹಾಕ್ಕೊಂಡು ಕೂತಿದ್ವು. ಪೂರ್ಣಿಯಾ, ಅರಾರಿಯಾ, ಕೃಷ್ಣಗಂಜ್ ಮತ್ತು ಕಾತಿಹಾರ್ ಜಿಲ್ಲೆಗಳಲ್ಲಿ ಮುಸ್ಲಿಮರ ಓಟುಗಳಿಗಾಗಿ ಉಗ್ರ ಪೈಪೋಟಿ ನಡೆಯಿತು. ಒವೈಸಿ ಪಕ್ಷ ಗೆದ್ದ ಸ್ಥಾನಗಳಲ್ಲಿ ಪೈಪೋಟಿ ಹೇಗಿತ್ತು ಅನ್ನೋದನ್ನು ಒಮ್ಮೆ ನೀವು ಗಮನಿಸಿ ನೋಡಿ. ಉದಾಹರಣೆಗೆ ಅಮೋರ್ ಕ್ಷೇತ್ರ. ಅಮೋರ್ನಲ್ಲಿ ಒವೈಸಿ ಪಕ್ಷದ ಅಖ್ತರುಲ್ ಇಮಾನ್ 38,000 ಮತಗಳ ಅಂತರದಿಂದ JDUನ ಸಬಾ ಜಾಫರ್ ಅವರನ್ನು ಸೋಲಿಸಿದರು. ಇಲ್ಲಿ ಕಾಂಗ್ರೆಸ್ನ ಅಬ್ದುಲ್ ಜಲೀಲ್ ಮಸ್ತಾನಿಗೆ 3ನೇ ಸ್ಥಾನ ಸಿಕ್ತು. ಜೋಕೆಹಾತ್ನಲ್ಲಿ ಒವೈಸಿ ಪಕ್ಷದ ಮೊಹಮ್ಮದ್ ಮುರ್ಷಿದ್ ಆಲಂ 22,000 ಮತಗಳ ಅಂತರದಿಂದ JDU ಅಭ್ಯರ್ಥಿಯನ್ನು ಸೋಲಿಸಿದ್ದಾರೆ. ಬಹಾದುರ್ಗಂಜ್ನಲ್ಲಿ ಮೊಹಮ್ಮದ್ ತೌಸಿಫ್ ಆಲಂ ಅವರು MIM ಪಕ್ಷದವರು ಕಾಂಗ್ರೆಸ್ ಮತ್ತು RJD ಎರಡೂ ಪಕ್ಷಗಳ ಅಭ್ಯರ್ಥಿಗಳನ್ನು ಸೋಲಿಸ್ತಾರೆ. ಇಲ್ಲಿ ಕಾಂಗ್ರೆಸ್ 58,000 ಮತ ಗಳಿಸಿ 2ನೇ ಸ್ಥಾನದಲ್ಲಿತ್ತು. ಈ ಕ್ಷೇತ್ರದ ಟಿಕೆಟ್ಗಾಗಿ ಇಂಡಿಯಾ ಒಕ್ಕೂಟದ RJD ಮತ್ತು ಕಾಂಗ್ರೆಸ್ ಮಧ್ಯೆಯೇ ಪೈಪೋಟಿ ನಡೆಯಿತು. ಮತ್ತೆ ಕೊನೆಗೆ ಎರಡೂ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರು. ಕೊಚದಾಮನ್ನಲ್ಲಿ ಒವೈಸಿ ಪಕ್ಷದ ಮೊಹಮ್ಮದ್ ಸರಾವರ್ ಆಲಂ RJD ಅಭ್ಯರ್ಥಿಯನ್ನು 23,000 ಮತಗಳಿಂದ ಸೋಲಿಸ್ತಾರೆ. ಇನ್ನು ಬೈಸಿಯಲ್ಲಿ ಒವೈಸಿ ಪಕ್ಷದ ಗುಲಾಂ ಸರ್ವರ್ BJPಯ ವಿನೋದ್ ಕುಮಾರ್ ಅವರನ್ನು 27,000 ಮತಗಳ ಅಂತರದಿಂದ ಸೋಲಿಸ್ತಾರೆ. ಇಲ್ಲಿ RJDಯ ಅಬ್ದುಲ್ ಸುಬ್ಹಾನ್ 56,000 ಮತಗಳನ್ನು ಪಡೆದು 3ನೇ ಸ್ಥಾನಕ್ಕೆ ಇಳಿತಾರೆ. ಒವೈಸಿ ಪಕ್ಷ ಬಲರಾಂಪುರ ಮತ್ತು ತಾಕೂರ್ ಗಣಿ ಈ 2 ಸ್ಥಾನಗಳನ್ನು ಗೆಲ್ಲುವಂಥ ಸಾಧ್ಯತೆ ಕೂಡ ಇತ್ತು. ಮತ ಎಣಿಕೆ ನಡೀತಾ ಇದ್ದಾಗ ಅಲ್ಲಿ ಬಹಳ ಸಲ ಅವರು ಲೀಡ್ನಲ್ಲಿದ್ದರು. ಆದರೆ ಅಲ್ಲಿ ಅಲ್ಪ ಮತಗಳ ಅಂತರದಿಂದ 2ನೇ ಸ್ಥಾನ ಪಡೆಯಿತು. ಚುನಾವಣೆಗೆ ಮುನ್ನ ತಮ್ಮ ಪಕ್ಷವನ್ನು ಕೂಡ ಇಂಡಿಯಾ ಒಕ್ಕೂಟದಲ್ಲಿ ಸೇರಿಸಿಕೊಳ್ಳಿ ಅಂತ ಒವೈಸಿ ಮನವಿ ಮಾಡ್ತಾರೆ. ನಮಗೆ 6 ಸೀಟ್ ಕೊಡಿ ಸಾಕು ಅಂತ ಅಂಗಲಾಚಿಸ್ತಾರೆ. ಆದರೆ ತೇಜಸ್ವಿ ಯಾದವ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಇಬ್ಬರೂ ಕೂಡ ಇದಕ್ಕೆ ಒಪ್ಪಲಿಲ್ಲ. ಖರ್ಗೆ ಅವರು ಒವೈಸಿ ಅವರನ್ನು ಭೇಟಿ ಆಗೋದಕ್ಕೂ ಕೂಡ ಒಪ್ಪಲಿಲ್ಲ. 2020ರಲ್ಲೂ ಕೂಡ ಒವೈಸಿ ಪಕ್ಷ ಈ 5 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಆಗ ಈ ಪಕ್ಷಕ್ಕೆ ಅಸೆಂಬ್ಲಿಯಲ್ಲಿ 5 MLAಗಳಿದ್ರು. ಆದರೆ 1 ವರ್ಷದ ಬಳಿಕ ಅವರಲ್ಲಿ 4 MLAಗಳನ್ನು RJDಯ ತೇಜಸ್ವಿ ಯಾದವ್ ಅವರು ತಮ್ಮ ಪಕ್ಷಕ್ಕೆ ಸೆಳ್ಕೊಳ್ತಾರೆ. ಈ ಸಲ ಒವೈಸಿಯ MIM ಕೇವಲ 1 ಸ್ಥಾನ ಗೆಲ್ಲಬಹುದು ಅಂತ ರಾಜಕೀಯ ವೀಕ್ಷಕರು ಭವಿಷ್ಯ ನುಡಿತಾ ಇದ್ರು. ಆದರೆ ಅವರ ಭವಿಷ್ಯ ಸುಳ್ಳಾಗಿದೆ. ಒವೈಸಿ 5 ಸ್ಥಾನಗಳನ್ನು ಗೆದ್ದುಕೊಂಡಿದ್ದಾರೆ. ಎಲ್ಲ ಪಕ್ಷಗಳಿಗೂ ಕೂಡ ತಮ್ಮ ಬಲ ಪ್ರದರ್ಶನವನ್ನು ಒವೈಸಿ ಮಾಡಿದ್ದಾರೆ. ಒವೈಸಿ ಅವರ MIM ಮುಸ್ಲಿಮರ 40ರಿಂದ 50% ಮತಗಳನ್ನು ಈ ಸಲ ಸೆಳೆದುಕೊಂಡಿದೆ. ಸೀಮಾಂಚಲ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದೆ. RJD ಆಗಲಿ ನಿತೀಶ್ ಕುಮಾರ್ ಅವರ JDU ಆಗಲಿ ಈ ಪ್ರದೇಶದ ಅಭಿವೃದ್ಧಿಗೆ ಯಾವುದೇ ಹೆಚ್ಚು ಗಮನವನ್ನು ಕೊಟ್ಟಿಲ್ಲ. ಇದೇ ವಿಷಯವನ್ನು ಎತ್ಕೊಂಡು ಒವೈಸಿ ತಮ್ಮ ಪಕ್ಷದ ಪ್ರಚಾರವನ್ನು ಈ ಸಲ ಮಾಡಿದ್ದಾರೆ.
ಸೀಮಾಂಚಲದ ಶಾಸಕರೊಬ್ಬರು ಏಕೆ ಬಿಹಾರದ CM ಆಗಬಾರ್ದು ಅಂತ ಬಹಿರಂಗ ಸಭೆಗಳಲ್ಲಿ ಪದೇ ಪದೇ ಅವರು ಪ್ರಶ್ನೆ ಹಾಕಿದ್ದಾರೆ. ಸುಮಾರು 20 ರ್ಯಾಲಿಗಳನ್ನು ಅವರು ನಡೆಸಿದ್ದಾರೆ. ತೇಜಸ್ವಿ ಯಾದವ್ ತಮ್ಮ ಒಂದು ರ್ಯಾಲಿನಲ್ಲಿ ಒವೈಸಿ ಅವರನ್ನು ಉಗ್ರಗಾಮಿ ಅಂತ ಜರೆದದ್ದು ಬಹಳ ದೊಡ್ಡ ಸುದ್ದಿಯಾಗಿತ್ತು. ಒವೈಸಿ ಅವರು ಈ ಆರೋಪವನ್ನೇ ಬಳಸ್ಕೊಂಡ್ರು, ಮುಸ್ಲಿಮರ ಸಿಂಪತಿಯನ್ನು ಗಿಟ್ಟಿಸಿಕೊಂಡ್ರು. ಈ ಸಲ ಮುಸ್ಲಿಂ ಮಹಿಳೆಯರು ಕೂಡ ಒವೈಸಿ ಪಕ್ಷಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮತ ಹಾಕಿದ್ದಾರೆ ಅಂತ ರಾಜಕೀಯ ವೀಕ್ಷಕರು ಹೇಳ್ತಾ ಇದ್ದಾರೆ. ಒವೈಸಿ ವೋಟು ಸ್ಪಾಯ್ಲರ್, ಅವರಿಂದ ಬಿಜೆಪಿಗೆ ಲಾಭ ಅಂತ ಕಾಂಗ್ರೆಸ್ನವರು ಪದೇ ಪದೇ ಹೇಳ್ತಾ ಇರ್ತಾರೆ. ನಿಜಕ್ಕೂ ಒವೈಸಿ ಪಕ್ಷದ ಸ್ಪರ್ಧೆಯಿಂದ ಬಿಹಾರದಲ್ಲಿ ಬಿಜೆಪಿಗೆ ಲಾಭ ಆಗಿದೆಯಾ? ಫಲಿತಾಂಶ ನೋಡಿದರೆ ಅಂಥ ದೊಡ್ಡ ಲಾಭ ಏನೂ ಆಗಿಲ್ಲ ಅನ್ನೋದು ಕಾಣಿಸ್ತಾ ಇದೆ. ಏಕೆಂತ ಹೇಳಿದ್ರೆ ಸೀಮಾಂಚಲ ಪ್ರದೇಶದಲ್ಲಿ 2020 ಚುನಾವಣೆಯಲ್ಲಿ NDA ಮೈತ್ರಿಕೂಟ 12 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಈ ಸಲ 14 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಅಂದರೆ ಒವೈಸಿ ಸ್ಪರ್ಧೆಯಿಂದಾಗಿ ಬಿಜೆಪಿಗೆ 2 ಸ್ಥಾನಗಳಷ್ಟೇ ಲಾಭವಾಗಿದೆ. ಬಿಹಾರದ ಫಲಿತಾಂಶವನ್ನು ಗಮನಿಸಿದರೆ ಇನ್ನೂ ಒಂದು ಅಂಶ ಸ್ಪಷ್ಟ ಆಗ್ತಾ ಇದೆ. ಸೀಮಾಂಚಲದ ಮುಸ್ಲಿಮರು ಕಾಂಗ್ರೆಸ್ ಮತ್ತು RJD ಎರಡೂ ಪಕ್ಷಗಳನ್ನು ಈ ಸಲ ಕೈ ಬಿಟ್ಟಿದ್ದಾರೆ. MIM ಪಕ್ಷವೇ ತಮ್ಮ ಪಕ್ಷ ಅಂತ ಮುಸ್ಲಿಮರು ತಿಳ್ಕೊಂಡಿದ್ದಾರೆ. ಇಂಡಿಯಾ ಒಕ್ಕೂಟದ MY ಅಂದರೆ ಮುಸ್ಲಿಂ ಯಾದವ್ ವೋಟ್ ಬ್ಯಾಂಕ್ ಕಾಂಬಿನೇಷನ್ ಇಲ್ಲಿ ಛಿದ್ರಗೊಂಡಿದೆ. RJD ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಇದರಿಂದ ಕಲಿಬೇಕಾದಂತಹ ಪಾಠ ಬಹಳ ದೊಡ್ಡದಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.